ಗುಜರಾತ್ ಜಾಮಾ ಮಸೀದಿ ನೆಲಮಾಳಿಗೆಯಲ್ಲಿ ಜೈನ ವಿಗ್ರಹಗಳು ಪತ್ತೆ. 700 ವರ್ಷಗಳಿಂದ ಮುಚ್ಚಲ್ಪಟ್ಟ ನೆಲಮಾಳಿಗೆಯಲ್ಲಿತ್ತು ಜೈನ ಕುರುಹುಗಳು. ಗುಜರಾತ್ನ ಭರೂಚ್ನಲ್ಲಿರುವ ಐತಿಹಾಸಿಕ ಜಾಮಾ ಮಸೀದಿಯ ಸುತ್ತಲಿನ ದೀರ್ಘಕಾಲದ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಜೈನ ತೀರ್ಥಂಕರ ಮಲ್ಲಿನಾಥ ಮತ್ತು ಇತರ ಜೈನ ದೇವತೆಗಳ ವಿಗ್ರಹಗಳು ಮಸೀದಿ ರಚನೆಯ ಮುಚ್ಚಿದ ನೆಲಮಾಳಿಗೆಯಲ್ಲಿ ಪತ್ತೆಯಾಗಿದೆ ಎಂದು ವರದಿಗಳು ಬಂದಿದ್ದು, ಮುಂದೇನಾಗುತ್ತದೆ ಎಂಬ ಕುತೂಹಲ ಎಲ್ಲರನ್ನೂ ಕೆರಳಿಸುತ್ತಿದೆ. ಈ ನೆಲಮಾಳಿಗೆಯು ಸುಮಾರು 700 ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು ಎಂದು ಹೇಳಲಾಗುತ್ತಿದ್ದು, ಹೊಸ ಸಂಶೋಧನೆಗಳು ಸ್ಮಾರಕದ ಐತಿಹಾಸಿಕ ಮತ್ತು ಧಾರ್ಮಿಕ ಗುರುತಿನ ಬಗ್ಗೆ ಹೊಸ ಚರ್ಚೆಗೆ ನಾಂದಿ ಹಾಡಿವೆ. ಪುರಾತತ್ವ ಶಾಸ್ತ್ರ ಅಧಿಕಾರಿಗಳ ವರದಿಗಳ ಪ್ರಕಾರ ನೆಲಮಾಳಿಗೆಯಲ್ಲಿ ಪತ್ತೆಯಾದ ವಿಗ್ರಹಗಳು 19ನೇ ಶತಮಾನದ ಜೈನ ತೀರ್ಥಂಕರ ಭಗವಾನ್ ಮಲ್ಲಿನಾಥ ಮತ್ತು ಇತರ ಜೈನ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಕೆಲವು ಕಲಾಕೃತಿಗಳ ಮೇಲಿನ ಶಾಸನವು ವಿಕ್ರಮ್ ಸಂವತ್ 1213 ಉಲ್ಲೇಖಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಇದು ಮಧ್ಯಕಾಲೀನ ಯುಗದ ಮೂಲವನ್ನು ಸೂಚಿಸುತ್ತದೆ. ಪುರಾತತ್ವ ಇಲಾಖೆಯು ಸಂಶೋಧನೆಗಳ ವಿವರವಾದ ವಿಡಿಯೋ ದಸ್ತಾವೇಜನ್ನು ಸಿದ್ಧಪಡಿಸಿದ್ದು, ಹೆಚ್ಚಿನ ಪರಿಶೀಲನೆಗಾಗಿ ಹಿರಿಯ ಅಧಿಕಾರಿಗಳಿಗೆ ಕಳುಹಿಸಿದೆ ಎಂದು ವರದಿಯಾಗಿದೆ.